ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ಒಳ್ಳೆದಾಗಲಿ ಎಲ್ರಿಗೂ. ರಾಜು ಜೇಮ್ಸ್ ಬಾಂಡ್, ಖುಷಿ ಆಯಿತು ಈ ಟ್ರೇಲರ್ನ ನೋಡಿ. ಗುರು ಅವರು ನನಗೆ ಬಹಳ ವರ್ಷದಿಂದ ಪರಿಚಯ, ಒಟ್ಟಿಗೆ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡ್ತೀವಿ. ಹಿ ಲುಕ್ಸ್ ರಿಯಲಿ ಗುಡ್, ಹಿ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಪಿಯರೆನ್ಸ್ ತುಂಬ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿರ ಆ್ಯಂಡ್ ಸಾಂಗ್ ಭಾಳ ಚೆನ್ನಾಗಿದೆ. ನಿರ್ಮಾಪಕರು ಜೋಬು ತುಂಬ ಖರ್ಚಾಗಿರೋದು ಸಾಂಗಲ್ಲೆಲ್ಲ ಕಾಣಿಸ್ತಾ ಇದೆ. ಆ್ಯಂಡ್ ನಮಗೆ ಖುಷಿ, ಒಂದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ ಥರ ಒಳ್ಳೊಳ್ಳೆ ಸಾಂಗ್ಸ್ ತೆಗಿಯೋದು ಬಹಳ ಖುಷಿ ಆಗುತ್ತೆ. ಆ ಥರ ಔಟ್ಪುಟ್ ಕೊಡೋದು ತುಂಬ ಖುಷಿ ಆಗುತ್ತೆ. ಅದರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗುರು ಅವರು ಈಸ್ ಆಲ್ವೇಸ್ ಗಿವನ್ ಅ ವೆರಿ ಸರ್ಪ್ರೈಸ್ ಹಿಟ್. ನಿಮ್ಮದು ಆ ಫಿಲ್ಮ್ ಫಸ್ಟ್ ರ್ಯಾಂಕ್ ರಾಜು, ದಟ್ ವಾಸ್ ಅ ವೆರಿ ಬಿಗ್ ಹಿಟ್. ಯಾರು ಏನು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಅದನ್ನು ಹಿಟ್ ಆಗೋಯ್ತು ಆ್ಯಂಡ್ ಇಟ್ ಡಿಡ್ ರಿಯಲಿ ವೆಲ್. ಆ್ಯಂಡ್ ದೆ ವಾಸ್ ಅ ನ್ಯೂ ಹೀರೋ ವಾಸ್ ಬಾರ್ನ್ ನಮ್ಮ ಇಂಡಸ್ಟ್ರಿಲಿ. ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳಿದ್ರಲ್ಲ, ಎಲ್ಲರನ್ನು ಸೇರಿಸಿ ಮಿಕ್ಸ್ ಮಾಡಬೇಡಿ ಕಣಮ್ಮ, ಇದನ್ನು ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ನ, ಅವರೇ ಅದನ್ನು ಅನುಭವಿಸ್ಲಿ. ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದು ಬೇಡ ಆಡಿಯನ್ಸ್ಗೆ. ನೋ ಇನ್ಸ್ಪಿರೇಷನ್, ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಶನ್. Clarification is very important. With lot of clarification ನೀವು ಮಾಡಿದ್ರೆ you look really good and I wish you all the very best. Just take their blessings is more than enough ಅಂತ ಅನ್ನಿಸ್ತೆ. ಆ್ಯಂಡ್ ಒಳ್ಳೆಯದಾಗಲಿ ಈ ಫಿಲ್ಮು, ಅತ್ಯದ್ಭುತವಾದ ಒಂದು ಹಿಟ್ ಆಗಲಿ. ನಿರ್ಮಾಪಕರು ಜೋಬು ತುಂಬಿ ಲಗೇಜ್ ಎಲ್ಲ ತುಂಬೋ ಅಷ್ಟು ದುಡ್ಡು ಮಾಡಲಿ. ನಿರ್ದೇಶಕರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ನನಗೆ ಟ್ರೇಲರ್ ಇಷ್ಟ ಆಯಿತು, ಆದವ್ರು ನೋಡಿ. ಇದು ಫೆಬ್ರವರಿ 14 ರಿಲೀಸ್ ಆಗ್ತಿದೆ ಈ ಫಿಲ್ಮು. ರಿಲೀಸ್ ಆದಾಗೆಲ್ಲ ನೋಡಿ, ವಿಶ್ ಮಾಡಿ, ಆಶೀರ್ವದಿಸಿ ಎಲ್ರಿಗೂ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಮನ್ನ ಬಿಟ್ಕೊಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸರ್ಪ್ರೈಸ್. ಇದನ್ನ ಆಕ್ಚುಲಿ ಸರ್ಪ್ರೈಸ್ ಅಲ್ಲ, ಕಾಕತಾಳಿ ಅಲ್ಲ, ಅಥವಾ ಯೂನಿವರ್ಸ್ ಇಂದ ಬಂದಿರೋಂತಹ ಸೈನ್ ಅಲ್ಲ, ಏನ್ ಅನ್ಬಹುದು ಅಂತ ಗೊತ್ತಿಲ್ಲ. ಈಗ ಕಾಲಯ ತಸ್ಮೈ ನಮಃ ಅಂತ ಒಂದು ಮಾತಿದೆ ಸರ್. ಎಲ್ಲದಕ್ಕೂ ಟೈಮ್ ಬರಬೇಕು, ಕಾಲ ಬರಬೇಕು ಅಂತೀವಿ. ಈಗ ಇಲ್ಲಿ ಒಬ್ಬರಿಗೆ ಕಾಲ ಕೂಡ್ ಬಂದಿದೆ. ಅವರು ರಾಜು ಜೇಮ್ಸ್ ಬಾಂಡ್ ಸಿನಿಮಾದ ನಿರ್ದೇಶಕರು ದೀಪಕ್ ಮಧುವನಹಳ್ಳಿ. ಒಂದು ಚಿಕ್ಕ ಸರ್ಪ್ರೈಸ್ ಇದೆ, ಏನು ಅಂತ ಅವ್ರ ಬಾಯಲ್ಲೇ ನೀವು ಕೇಳಿದ್ರೆ ಚೆನ್ನಾಗಿರುತ್ತೆ. ದೀಪಕ್ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ನಮ್ಮ ನಿರ್ಮಾಪಕರು ನಮ್ಮ ಜಿಮ್ ಪಾರ್ಟ್ನರ್, ನಿಮ್ಮ ನಿರ್ಮಾಪಕರು ಮಂಜುನಾಥ್ ಅವರು, ಒಟ್ಟಿಗೆ ವರ್ಕೌಟ್ ಎಲ್ಲ ಮಾಡ್ತೀವಿ. ಫಿಟ್ನೆಸ್ ಎಲ್ಲ ಒಂದೇ ಥರ ಇದೆ ನಮ್ಮದು. ಆಲ್ ದ ಬೆಸ್ಟ್ ಸರ್. ಇವತ್ತು ಫಿಟ್ನೆಸ್ ಅಲ್ಲ, ನೀವು 3 ಜನದ್ದು ಶರ್ಟ್ ಕಲರ್ ಒಂದೇ ಇದೆ, ಬ್ಲ್ಯಾಕ್. ಕೋಇನ್ಸಿಡೆನ್ಸ್. ಸರ್, ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ಪ್ರಾಬಬ್ಲಿ ನಿಮ್ಗೆ ನೆನಪಿರಲ್ಲ, ನಾನು ಫಸ್ಟ್ ಹೀರೋ ನೀವು. ನಾನು ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಮಿಂಚಿನ ಓಟ ಸಿನಿಮಾಯಿಂದ. ಸೊ ನನ್ನ ಸಿನಿ ಜರ್ನಿಯ ಫಸ್ಟು ಹೀರೋ ಮುರಳಿ ಸರ್. ಸೊ ಇವತ್ತು ಸರ್ ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇರೋದು ಒಂಥರ ವೆರಿ, ಅದೇ ಅವರು ರಶ್ಮಿ ಅವ್ರು ಹೇಳ್ದಂಗೆ ವೆರಿ ಯೂನಿವರ್ಸಲ್ ಇದು. ದಟ್ಸ್ ನೈಸ್. ಮಿಂಚಿನ ಹೋಟೆಲ್ ಇದ್ರು. ಗುಡ್ ಲಕ್ ಮ್ಯಾನ್, ಆಲ್ ದ ವೆರಿ ಬೆಸ್ಟ್. ನನಗೆ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಒಳ್ಳೇದಾಗುತ್ತೆ. ಒಳ್ಳೇದು ಸರ್. ಇನ್ನೊಂದೇ ಒಂದು ನಿಮಿಷ, ಇದಕ್ಕೆ ಈ ಮೂವಿ ಇನಾಗ್ರೇಷನ್ ನಿಮ್ಮ ತಂದೆಯವರು ಮಾಡಿದ್ದು ಸರ್. ಸೊ ಟ್ರೈಲರ್ ನೀವು ಲಾಂಚ್ ಮಾಡಿದ್ರೆ, ಸೊ ಇಟ್ಸ್ ಎ ಕನೆಕ್ಷನ್. ಸೊ ಒಂಥರ ಹೌದು. ಆಗ ಏನು ಬ್ಯೂಟಿ ಅಂದರೆ ಸರ್, ಅವರು ದೀಪಕ್ ಮಧುವನಹಳ್ಳಿ ಅಂತ ನೋಡ್ಬಿಟ್ಟು ಪರ್ಸ್ನಲ್ಲಾಗಿ ಸ್ಟೇಜಲ್ಲಿ ಹಿಂದ್ಗಡೆ ಕರೆದು ಅವರು ಸಿಂಗನಲ್ಲೂರು ಹತ್ರ ಇರೋ ಮಧುವನಹಳ್ಳಿನ ಅಂತ ಮಾತಾಡ್ಸಿದ್ರು. ಸೊ ನಮ್ಮ ಕಾಡ್ನವರು ಅಂತ ಒಂದು ಆತ್ಮೀಯತೆ ಇತ್ತು ಅವ್ರ ಹತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಸರ್. ಮಿಂಚಿನ ಓಟ ಶೂಟಿಂಗ್ ಟೈಮಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ ನಿಮ್ಮ ಹತ್ರ. 2007 ನಾವು ಮೊಬೈಲ್ ಫೋನ್ಸ್ ಇರಲಿಲ್ಲ. ನಮ್ಮ ಕೆಂಗೇರಿ ಬಸವರಾಜ್ ಅವ್ರು ಸ್ಟಿಲ್, ಆಗ ನೆಗೆಟಿವ್ ಕ್ಯಾಮ್ರಾ. ಅವರು ಲೈಫ್ ಟೈಮಲ್ಲಿ ಕೊಡಲಿಲ್ಲ ನನಗೆ ಆ ಫೋಟೋನ. ಅವರು ನೆಗೆಟಿವ್ ವಾಶ್ ಮಾಡಿ ಪ್ರಿಂಟ್ ಹಾಕಿ ತಂದ್ಕೊಡ್ತೀನಿ ಅಂತ ಕಾಗೆ ಆರಿಸಿ ಫೋಟೋ ಕೊಡಲೇ ಇಲ್ಲ. ಸೊ ಲೆಟ್ ಮಿ ಕಂಪ್ಲೀಟ್ ದಟ್. ಇದು ಪ್ಲೀಸ್ ಒಂದು ಫೋಟೋ. ಐ ಆಮ್ ಸಾರಿ ಫಾರ್ ದಟ್. ನಾಗರಾಜ್ಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಲೆಸ್ಸಿಂಗ್ ಅಸ್ ಆ್ಯಂಡ್ ಗ್ರೇಸಿಂಗ್ ದ ಮೂಮೆಂಟ್. ಥ್ಯಾಂಕ್ ಯು. ಸರ್, ನನಗೆ ಈ ಟೆನ್ಷನಲ್ಲಿ ಮರ್ತೋಗ್ತದೆ ಎಲ್ಲನೂ. ಸರ್, ಲಾಸ್ಟ್ November 26 ನನ್ನ ವೈಫ್ UK ಮಾಸ್ಟರ್ಸ್ ಮಾಡ್ತಿದ್ದಾರೆ. ನಿಮ್ಮ ಬಗೀರಾ ನೋಡಿ ಮೆಸೇಜ್ ಮಾಡಿದರು. ನಾನು ಬಗೀರಾ ನೋಡಿದೆ ಜಸ್ಟ್ ನೆಟ್ಫ್ಲಿಕ್ಸಲ್ಲಿ. ಮುರಳಿ ಇಸ್ ಲುಕಿಂಗ್ ಸೋ ಹ್ಯಾಂಡ್ಸಮ್ ಇಸ್ ಅ ಕಾಪ್. ಯಾವ್ದಾರು ಸಿಕ್ಕರ ಲೈಫಲ್ಲಿ ಕನ್ವೆ ಮಾಡೋ ಅಂತ ಹೇಳಿದ್ರು. ಬಟ್ ಈ ಸ್ಟೇಜಲ್ಲಿ ಮೀಟ್ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಸರ್, ಕಾಂಪ್ಲಿಮೆಂಟ್. ಥ್ಯಾಂಕ್ ಯು ಸೋ ಮಚ್. 17 years ಆಯಿತು ಸರ್ ಮೀಟ್ ಮಾಡೋಕ್ಕೆ. ಹೌದಾ? 7 ಆದ್ಮೇಲೆ ಈಗ ಮೀಟ್ ಮಾಡ್ತಾ ಇದ್ದೀವಿ. ಅಷ್ಟು ವರ್ಷ ಆಗುತ್ತಾ ಮೋಕ್ಷಿ? ಥ್ಯಾಂಕ್ ಯು. ಇದನ್ನ ಸ್ವಲ್ಪ ಬೇರೆ ಥರ ಚೆನ್ನಾಗಿದ್ದೀನ ಅಥವಾ ಇನ್ನೂ ಚೆನ್ನಾಗಿದ್ದೀನ? ಏನು ಇನ್ನೂ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಬಿಡು, ಸಾಕು ಬಿಡು. ನಾನು
ಒಂದೇ ಒಂದು ಮಾತು ಹೇಳ್ಬೇಕು. 17 ಇಯರ್ಸ್ ಆಯ್ತು ಅಂದ್ರು ಮೀಟ್ ಮಾಡೋದಕ್ಕೆ, ನಿಮ್ಮನ್ನ ಇಂಡಸ್ಟ್ರಿನಲ್ಲೇ ಇದ್ದು. ಇದು ಹೇಗೆ ಗೊತ್ತಾ ಸಾಧ್ಯ ಆಗಿದೆ ಸರ್? ಹೆಂಡತಿ ಪವರ್ ಸರ್ ಇದು. ಅವರು ನಿಮ್ಮ ಫ್ಯಾನ್ ಅಂತ ಹೇಳಿ ಮೆಸೇಜ್ ಮಾಡಿದ ತಕ್ಷಣ ನಿಮ್ಮ ಟ್ರೈಲರ್ ಲಾಂಚ್ ಕರೆಸಿದ್ದಾರೆ ಅವರು. ಹೆಣ್ಮಕ್ಳು ಸ್ಟ್ರಾಂಗ್ ಸರ್. ಅದು ಬಿಡಮ್ಮ, ಅದು ನಾವೇನು ಮಾತಾಡಂಗೆ ಇಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗು, ಹೆಣ್ಣು ಮಕ್ಕಳಿಂದನೇ ಲೈಫು, ಹೆಣ್ಣು ಮಕ್ಕಳಿಂದನೇ ನಾವು ಗಂಡು ಮಕ್ಕಳು ಉಸಿರಾಡ್ತಿರೋದು ಬದುಕ್ತಿರೋದು. ಸಾಕನಮ್ಮ, ಇನ್ನೇನು ಬೇಕು ಹೇಳ್ರಮ್ಮ, ಅದನ್ನು ಹೇಳ್ಬೇಡ, ನೀವೇ ಎಲ್ಲ ಕಣ್ರಮ್ಮ, ಆಯ್ತಾ? ಅಲ್ಲ ಸರಿ ಕಣ್ರಮ್ಮ, ಬಿಡ ಸರ್, ಅವ್ರ ಪ್ರಕಾರ ಹೆಣ್ಮಕ್ಳು ಸ್ಟ್ರಾಂಗು, ಗಂಡು ಮಕ್ಳು ರಾಂಗು ಅಂತ. ಅದೇ ಏನೋ ಅರ್ಥನೇ ಆಗಲ್ಲ. ಬಟ್ ಬಿಡಿ ಸರ್, ಯಾಕೆ ಬೇಕು? ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ. ವಿ ಲವ್ ಗರ್ಲ್ಸ್, ವಿ ಲವ್ ವುಮೆನ್. ಗಾಡ್ ಬ್ಲೆಸ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬಟ್ ವಿ ಲವ್ ಯು ಸರ್. ರಿಯಲಿ Thank you, thank ಎಷ್ಟೊಂದು ಜನ ಹೆಣ್ಮಕ್ಳ ಹಾರ್ಟ್ ಥ್ರಾಬ್ ನೀವು. ಸೊ ನಾವು ಸ್ಟ್ರಾಂಗ್ ಆಗೋದಕ್ಕೆ ನೀವು ನಮ್ಮ ಹಾರ್ಟ್ ಅಲ್ಲಿ ಇರೋದಕ್ಕೆ ಕಾರಣ ಸರ್. ಅದೇ ಒಂದು ರೀಸನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಟ್ರೈಲರ್ ಲಾಂಚ್ ಬಂದಿದ್ದಕ್ಕೆ ಇಡೀ ಸಿನಿಮಾ ಟೀಮ್ ಬಂದ್ರೆ ಒಂದು ಗ್ರೂಪ್ ಫೋಟೋ ನಿಮ್ಮ ಜೊತೆ. ಎಸ್, ನನ್ನ ಬ್ರದರ್ ಥರ ಥ್ಯಾಂಕ್ ಯು ಸೋ ಮಚ್. ನನ್ನ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿಗೆ ಥ್ಯಾಂಕ್ ಯು ಸರ್. ನಮ್ಮ ಫ್ಯಾಮಿಲಿಯಿಂದ ಯಾವಾಗಲೂ ಗುರುಗೆ ದರ್ ಇಸ್ ಆಲ್ವೇಸ್ ಗುಡ್ ಸಪೋರ್ಟ್. ದಟ್ಸ್ ವಾಟ್ ಐ ಅಬ್ಸರ್ವ್. ಎಲ್ಲ ಕಡೆ ವಿ ಆರ್ ಆಲ್ವೇಸ್ ಸಪೋರ್ಟಿವ್. ನಿಂಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು. ಸೋ ಮಚ್ ಫಾರ್ ಕಮಿಂಗ್. ನೀವು ಬಂದಿದ್ದು ಕಾರ್ಯಕ್ರಮದ ಮೇರೆ. RCBಗೆ ಕಪ್ ಗೆಲ್ಲಿಸ್ಕೊಡ್ಲೇಬೇಕು ಅನ್ನೋದು ಅವ್ರ ಆಸೆ, ಅವ್ರ ಕನಸು. ಇದು ಮೊದಲನೇದಾಗಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮುರಳಿ ಸರ್, ಅವರು ನಮ್ಮ ಟ್ರೈಲರ್ನ ಲಾಂಚ್ ಮಾಡಿದ್ದಕ್ಕೆ. ಅದೇ ನಾನು ಆಗಲೇ ಮುರಳಿ ಸರ್ ಜೊತೆ ಇದ್ದಾಗ ಹೇಳ್ದಂಗೆ ಒಂಥರ ಇದು ಮಿಕ್ಸ್ಡ್ ಎಮೋಷನ್ಸ್, ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಟೋಟಲಿ ಬ್ಲ್ಯಾಂಕ್ ಆಗಿದ್ದೀನಿ. ಇಷ್ಟು ದಿನ ಫೆಬ್ರವರಿ 14th ಎಲ್ಲೋ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೊಂದು 2 ವಾರದಲ್ಲೇ ಇದೆ ಅಂತ ಅದೊಂಥರ ಈಗ ಸ್ವಲ್ಪ ಎಕ್ಸೈಟ್ಮೆಂಟ್, ಒಂಥರ ಆ್ಯಂಕ್ಸಿಯಸ್ ಆಗಿದ್ದೀನಿ. ಇದು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೋಕ್ಷೇಂದ್ರ ಸರ್ ಆ್ಯಂಡ್ ಮನು ಸರ್, ಕೆಂಗೇರಿ ಬಸವರಾಜ್ ಅವ್ರು ಮಾಡ್ದಂಗೆ ಮಾಡಿಬಿಡಿ, ದಯವಿಟ್ಟು ಆ ಫೋಟೋ ಒಂದು ಕೊಟ್ಬಿಡಿ ಸರ್. ಸೊ ನೋಡಿದ್ದೀರಾ ಅಂದರೆ ಫಸ್ಟ್ ರ್ಯಾಂಕ್ ರಾಜು ಯಾವ ಥರ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಾರೆ, ಏನು ಅವ್ರ ಕ್ಯಾರೆಕ್ಟ್ರೇಷನ್ ಅನ್ನೋದೆಲ್ಲ ಒಂದು ಮಟ್ಟಕ್ಕೆ ನಿಮಗೆ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ನಮ್ಮ ಕೆಲಸ ತೋರಿಸಿದ್ದೀವಿ. ಸೊ ಈಗ ನೀವೇನಾದ್ರು ಮಾತಾಡೋಣ ಅಂದರೆ ಒಂದು ಚರ್ಚೆ ಮಾಡೋಣ ಬೇಕಿದೆ. ಆ್ಯಂಡ್ ಮೊದಲನೇದಾಗಿ ನಾನು ಎಲ್ಲ ಸ್ಟೇಜಲ್ಲೂ ಹೇಳೋ ಥರ ಮರ್ತುಬಿಟ್ರೆ ಕಷ್ಟ ಆಮೇಲೆ. ಸೊ ಎ ಬಿಗ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ನನ್ನ ಟೆಕ್ನಿಕಲ್ ಟೀಮ್. ಯಾಕೆಂದರೆ ತುಂಬ ಒಂದು ಟೈಟ್ ಸಿಚುವೇಷನಲ್ಲಿ ಕೆಲಸಗಳು ನಡೀತಾ ಇದೆ. ಸೊ ಇದ್ರ ನಡುವೆನೂ ನಾನು ಫೋನ್ ಮಾಡಿದಾಗೆಲ್ಲ ರೌಂಡ್ ದ ಕ್ಲಾಕ್ ಅವೈಲೇಬಲ್ ಇದ್ದು, ನನ್ನ ಆಬ್ಸೆನ್ಸಲ್ಲೂ ಕೂಡ ಅವರು ಟೆಕ್ನಿಕಲ್ ಥಿಂಗ್ಸ್ನ ಫಾಲೋ ಅಪ್ ಮಾಡಿ ಎಲ್ಲನೂ ಆನ್ ಪ್ಲೇಸಲ್ಲಿ ಇರೋ ಥರ ನೋಡ್ಕೊತಾ ಇದೆ ನನ್ನ ಟೆಕ್ನಿಕಲ್ ಟೀಮ್. ಸೊ ಅವ್ರಿಗೆ ಈ ಮುಖಾಂತರ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಸಿನಿಮಾ ಎಡಿಟರು ಅಮಿತ್, ಪಾಪ ಅವ್ರ ತಾಯಿಗೇನೋ ಹುಷಾರಿಲ್ಲ ಅಂತ ಅವ್ರು ಬಂದಿಲ್ಲ. ಅವರು ಆ್ಯಕ್ಚುಲಿ ನಿನ್ನೆ ಮಿಡ್ ನೈಟ್ ತನಕನೂ ಕೆಲಸ ಮಾಡಿದ್ದಾರೆ, ಅದೊಂದು. ಆಮೇಲೆ ಲಾಸ್ಟ್ ನಮ್ಮ ಕಣ್ಮಣಿ ಸಾಂಗ್ ರಿಲೀಸ್ ಆದಾಗ ಒಬ್ಬರನ್ನ ಹೇಳಿದ್ದೆ, ಗೌತಮ್ ಅಂತ. ಅವರು ಈ ಟ್ರೈಲರು ಇಷ್ಟು ಮಟ್ಟಿಗೆ ಚೆನ್ನಾಗಿ ಬರೋದಕ್ಕೆ ಅದರದ್ದು VFX ಮತ್ತು ಟೆಕ್ಸ್ಟಿಂಗ್, ಅದರದ್ದು ಪ್ಯಾಕೇಜಿಂಗ್ ಎಲ್ಲ ಅವರು ಗೌತಮ್ JJ ಅಂತ ನಮ್ಮ ಸತ್ಯ ಪಿಕ್ಚರ್ಸ್ ಟೆಕ್ನಿಷಿಯನ್ ಅವ್ರು ಮಾಡಿದ್ದು. ಬೆಳಗ್ಗೆ 4:15 ತನಕ ಮಾಡಿದ್ದಾರೆ ಪಾಪ. ಬೆಳಗ್ಗೆ 4:15 ಮಾಡಿ ಒಂದು 5:15 ನಾವು ಬೆಳಗ್ಗೆ ಇದನ್ನು ಔಟ್ಪುಟ್ ತೆಗೆದಾಗ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೆಕ್ನಿಕಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಈ ಮುಖಾಂತರ ಹೇಳೋಕ್ಕೆ. ಆ್ಯಂಡ್ ನಿಮಗೆ ಇಡೀ ಸಿನಿಮಾದ ಸಾಂಗ್ ತೋರಿಸಿದ್ವಿ, ಇಷ್ಟು ದಿನ ಟ್ರೈಲರ್ ತೋರಿಸಿದ್ದೀವಿ. ಈ ಪ್ಯಾಕೇಜಿಂಗಲ್ಲೇ ಅದು ಮುರಳಿ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ಸ್ ಎಫರ್ಟು ನಿಮಗೆ ಎದ್ದು ಕಾಣುತ್ತೆ ಸ್ಕ್ರೀನಲ್ಲಿ. ಸೊ ಎಲ್ಲೂ ಕಾಂಪ್ರಮೈಸ್ ಆಗದೆ ಸರ್, ಇದನ್ನು ನಾವು ಪೇಪರ್ ಮೇಲೆ ಏನಿತ್ತು ಅದನ್ನು ಸ್ಕ್ರೀನ್ ಮೇಲೆ ತರೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೃದುಲಾ, ಈಗ ನೀವು ಮಾತಾಡಬೇಕೀಗ ಫುಲ್. ಈಗ ನೀವು ತುಂಬ ಈಗ ಏನಂದರೆ ಎಲ್ಲರಿಗೂ ಗೊತ್ತಾಗಿದೆ ನಿಮ್ಮ ಕ್ಯಾರೆಕ್ಟರ್ ಏನು ಅಂತ. ಅದು ನಿಮ್ಮ ಬಾಯಾರೇ ಕೇಳಲಿ ಎಲ್ಲರೂ. ಸೊ ಇನ್ನು ಮಿಕ್ಕಿದಲ್ಲ ಇನ್ನು ಅಫ್ಕೋರ್ಸ್ ಹೀರೋ ಮಾತಾಡ್ತಾರೆ. ಬಹಳಷ್ಟು ಪಂಚ್ ಡೈಲಾಗ್ಗಳಿದೆ ಸರ್ ಇಲ್ಲಿ ಸಿನಿಮಾದ ಟ್ರೈಲರಲ್ಲಿ ನಾವು ನೋಡಿದ್ದು. ಈ ಡೈಲಾಗ್ಸ್ ಎಲ್ಲ ನೀವು ಬರ್ದಿದ್ದ ಅಥವಾ ಡೈಲಾಗ್ ರೈಟರೇ ಬರ್ದಿದ್ದ ಅವ್ರ ಓನ್ ಆಗಿ? ಇಲ್ಲ, ಫಸ್ಟ್ ಪ್ರತಿ ನಾನೊಬ್ಬನೇ ಅಂತಲ್ಲ, ನನ್ನ ಪ್ರಕಾರ ಪ್ರತಿ ಡೈರೆಕ್ಟರ್ ಒಂದು ಫಸ್ಟ್ ಡ್ರಾಫ್ಟ್ ಅಂತ ಏನಿರುತ್ತಲ್ಲ ಅದು ಡೈರೆಕ್ಟ್ರೇ ಮಾಡಿರ್ತಾರೆ. ಬಟ್ ಅದರದೊಂದು ಪ್ಯಾಕೇಜಿಂಗ್ ಏನಿರುತ್ತಲ್ಲ ಅದೊಂದು ಪ್ರಾಪರ್ ರೈಟರ್ ಮಾಡಿರ್ತಾರೆ. ಸೊ ಈ ಡೈಲಾಗ್ ಎಲ್ಲ ಬರ್ತಿದ್ದು ಜಗದೀಶ್ ನಡನಹಳ್ಳಿ ಅಂತ. ಬಟ್ ಇದರಲ್ಲಿ ಒಂದು ಕ್ರೆಡಿಟ್ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಸಲ ಹೃದಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಲಿವರ್ ಹಾಳು ಮಾಡ್ಕೊಳ್ಳೋದು ಒಳ್ಳೇದು, ಅದು ನಾನು ಬರ್ತಿದ್ದೆ.
ನಾನು ಅನ್ಕೊಂಡೆ, ಅದಕ್ಕೆ ಕೇಳಿದ್ದು ಸರ್ ನಾನು ಈ ಪ್ರಶ್ನೆನ. ಇನ್ನು ಹೋಗಿಲ್ಲ ಸರ್ ಅಲ್ಲಿ. ಮೀಡಿಯಾದವ್ರು ಏನಾದರೂ ಕ್ವೆಶನ್ಸ್ನ ಕೇಳೋ ಹಾಗಿದ್ರೆ ಕೇಳಬಹುದು ಟ್ರೈಲರ್ ಬಗ್ಗೆ. ಆಮೇಲೆ ಇನ್ನೊಂದು, ಈ ನಮ್ಮ ಫಸ್ಟ್ ಸಾಂಗ್ ತೋರಿಸಿದ್ವಲ್ಲ, ಆ ಸಾಂಗ್ ಎಂಡಲ್ಲಿ ಒಂದು ಹುಡುಗ ಇದ್ರಲ್ಲಿ ಬರ್ತಾರೆ, ಅದಕ್ಕೆ ಏನು ಕರೀತಾರೆ ಗೊತ್ತಿಲ್ಲ, ಏನು ಸರ್ ಅದು? ಸೆಗ್ವೆ. ಆ ಸೆಗ್ವೆ ಮೇಲೆ ನಡ್ಕೊಂಡೊಂದು ಹುಡುಗ ಬಂದಲ್ಲ, ಆ ಹುಡುಗನಿಂದನೇ ಈ ಕತೆ ಶುರು ಆಗೋದು ಸಿನಿಮಾದಲ್ಲಿ. ಆ ಹುಡುಗನಿಂದನೇ ರೌಂಡ್ ಆಫ್ ಆಗೋದು. ಆ್ಯಂಡ್ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಮಂಜು ಸರ್ ಎರಡನೇ ಮಗ ನಿಖಿಲ್ ಅಂತ ಹೇಳಿ. ಸೊ ಅದನ್ನು ಇನ್ನೊಂದ್ಸಲ ಸಾಂಗ್ ತೋರಿಸ್ತೀವಿ ನೋಡಿ ಆಮೇಲೆ. ಸೊ ಆ ಹುಡುಗನೇ ಈ ಕತೆ ಸ್ಟಾರ್ಟ್ ಮಾಡೋದು, ಆ ಹುಡುಗನಿಂದ ಕತೆ ಎಂಡ್ ಆಗೋದು. ಒಂದು ವೆರಿ ಇಂಪಾರ್ಟೆಂಟ್ ಒಂದು ವೈಟಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಇಲ್ಲಿದ್ದಾನಲ್ಲ, ಇದು ನಿಖಿಲ್ ಅಂತೇಳಿ. ಭಾಳ ಅವನು ಆ್ಯಕ್ಚುಲಿ UK ಆ್ಯಕ್ಸೆಂಟು. ಅವ್ರಿಗೆ ಇಲ್ಲೆಲ್ಲ ಒಂಥರ ವಾತಾವರಣ ಭಯಂಕರ, ಶೂಟಿಂಗ್ ವಾತಾವರಣ ಗಾಬರಿ ಆಗ್ಬಿಟ್ಟಿದ್ದ ಪಾಪ ಹುಡುಗ. ಸರ್ ಅದಕ್ಕೆ ಅದನ್ನು ಪ್ಯಾಚಪ್ ಮಾಡೋದಕ್ಕೆ ಅಂತೇಳಿ ಸ್ವಲ್ಪ ಸೂಟು ಬೂಟೆಲ್ಲ ಹಾಕ್ಸಿ ಸ್ಕೈ ವಾಕ್ ಮೇಲೆ ಕರೆಸಿ. ಪ್ರೊಡ್ಯೂಸರ್ ಒಬ್ಬ ಮಗ ಫ್ಯೂಚರ್ ಕಪಿಲ್ ದೇವ್ ಆದ್ರೆ ಇನ್ನೊಬ್ರು ಫ್ಯೂಚರ್ ಜೇಮ್ಸ್ ಬಾಂಡ್. ನಮಗೆ ಓದಾಗ ಗಾಬರಿ ಆಗ್ಬಿಟ್ಟಿತ್ತು. ಇದು ಒಂದು -3 -4. ಅವನು ಸ್ಲೀವ್ಲೆಸ್ ಬನಿಯನ್ ಒಂದು ಶಾರ್ಟ್ಸ್ ಹಾಕೊಂಡು ಓಡಾಡ್ತಾ ಇದ್ದಾನೆ. ನಾವು 28 ಸ್ವೆಟರ್ ಹಾಕೊಂಡ್ರು ನಡಕ್ತಾ ಇದೀವಿ. ಅವರೆಲ್ಲ ಜೆನ್ಸಿ ಕಿಡ್ಸ್ ಸರ್, ಅವ್ರು ಏನ್ ಮಾಡಿದ್ರು ಕೂಲ್ ಆಗಿರುತ್ತೆ. ಅಲ್ಲ ಅದನ್ನೇ ಆ ಕೂಲ್ ಮುಂದೆ ನಾವು ಫೂಲ್ ಆಗ್ಬಿಡ್ತೀವಿ ಒಂದೊಂದ್ಸಲ. ನೋಡಿ, ಹೌದಾ? ಸೊ ಅವರ ಮೊಮ್ಮಗನ್ನ ನೋಡ್ಬೇಕಂತೆ ಒಂದ್ಸಲ. ಸೊ ದಯವಿಟ್ಟು ಇವರು ಅವ್ರ ಅಜ್ಜಿ ಆಸೆ ಅವ್ರಿಗೋಸ್ಕರ ಒಂದ್ಸಲ ಸಾಂಗ್ ಪ್ಲೇ ಮಾಡ್ಬಿಡಿ, ಆಮೇಲೆ ನಮ್ಮ ಗುರು ಅವರೆಲ್ಲ ಮಾತಾಡ್ತಾರೆ. ಅಲ್ಲ, ಗುಲ್ಕನ್ ಅಂತ ಅಂದ್ಬಿಟ್ರು. ತುಂಬ ಶುಗರ್ ಗುಲ್ಕನ್. ಎಲ್ಲರಿಗೂ ನಮಸ್ಕಾರ. ಮೊದಲನಾಗಿ ನನ್ನ ಮಾಧ್ಯಮ ಮಿತ್ರರಿಗೆ, ಎಲ್ಲ ಚಿತ್ರದಿಂದ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಹಾಗೆ ಅದು ಬಂದಿರತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೆ ಹಾಗೂ ಮಂಜುನಾಥ್ ಸರ್, ಈಗಷ್ಟೇ ನಮ್ಮ ಮುರಳಿ ಸರ್ ನಮ್ಮ ಇವೆಂಟ್ ಮಾಡಿ ಹೊರಟರು, ಹಾಗೂ ಕೃಷ್ಣ ಚೈತನ್ಯರು, ಹಾಗೆಲ್ಲ ನಮ್ಮ ಸ್ನೇಹಿತರು, ಇನ್ಸ್ಪೈರ್ ಗ್ರೂಪ್ MD ಅವ್ರು ಬಂದಿದ್ದಾರೆ, ಅರವಿಂದ್, ಥ್ಯಾಂಕ್ ಯು. ದಾನಿ ಸರ್, ಸೊ ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ. ಗ್ರೀನ್ ಲೀಫ್ ವೆಂಚರ್ಸ್ ಎಲ್ಲ ಪಾರ್ಟ್ನರ್ಸ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಶಿಶಣ್ಣ, ಥ್ಯಾಂಕ್ ಯು ಹರ್ಷ ಸರ್, ಹಾಗೆ ನನ್ನ ಪ್ರೊಡ್ಯೂಸರ್ಸ್ ಹಾಗೂ ಎಲ್ಲ ನನ್ನ ಚಿತ್ರತಂಡ ಹಾಗೂ ನನ್ನ ಸ್ನೇಹಿತರಿಗೆ ಇವತ್ತು ಟ್ರೈಲರು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ನೀವೇ ಹೇಳಬೇಕೀಗ, ಇಲ್ಲಿವರೆಗೂ ಯಾವ ಥರ ರಾಜು ಇದ್ದೆ, ಇಮ್ಮಿಡಿಯೇಟಾಗಿ ಯಾವ ಥರ ಎಲ್ಲ ಟ್ರೈಲರ್ ನೋಡಿದ್ರಿ ಅಂತ. ಸೊ ಇದೆಲ್ಲ ನಮ್ಮ ಕತೆ ನಮ್ಮದಾದ್ರೂ ಎಫರ್ಟ್ ನಮ್ಮ ಡೈರೆಕ್ಟ್ರ್ ಹೇಳಿ ಎಲ್ಲ ಮಾಡಿಸಿ, ಆ ಡೈರೆಕ್ಟ್ರಿಗೆ ಅಷ್ಟೇ ತರಲೇ ನಾವು ತೊಂದರೆ ಕೊಟ್ಟಿದ್ದೀವಿ. ಯಾವಾಗ ಟ್ರೈಲರ್ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನನಗೂ ಸರ್ಪ್ರೈಸ್ ಆಗಿತ್ತು ಟ್ರೈಲರ್ ಹೇಗೆ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿ ಮಾಡಿ ಎಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಗೆ ಹಾಗೂ ನನ್ನ ಡೈರೆಕ್ಷನ್ ಟೀಮಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಕೇಳಿ ಏನು ಬೇಕು ನೋಡಿ, ಈಗ ಗುಲ್ಕನ್ ಅಂತ ಹೆಸರಿಟ್ಟಿದ್ದೀನಿ, ಯಾಕೆ ನಗ್ತಾ ಇದ್ರಿ ನೀವು? ಅದೇ ಏನೋ ಗುಲ್ಕನ್ ಸರ್ಪ್ರೈಸ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಇದು ಸ್ಟೇಜ್ ಮೇಲೆ ನೀವು ಡೈರೆಕ್ಟರ್ಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಗುರು. ತುಂಬ ತೊಂದರೆ ಕೊಟ್ಟಿದ್ದೀನಿ, ಅದೇ ತುಂಬ ದೊಡ್ಡ ಹೃದಯ, ಥ್ಯಾಂಕ್ ಯು. ಅದು ಅಷ್ಟು ತೊಂದರೆ ಕೊಟ್ಟಿದ್ದೀವಿ, ಒಳ್ಳೆ ಟ್ರೈಲರ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಒಂದು ಮಾಸ್ ಪ್ಯಾಕೇಜಲ್ಲಿ ನಾನು ತೋರಿಸಿದ್ದೀರಾ. ಸೊ ನಾನು ಆ ಥರದ್ದು ನಾನು ತೋರಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಫೈಟ್ ಮಾಡಿ ಅಂತ ಪ್ರೆಷರ್ ಹಾಕಿದ್ರು ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ಸು. ಸೊ ಇದೊಂದು ಎಲ್ಲ ಹಳ್ಳೀಲಿ ಎಲ್ಲ ನನ್ನಂಥ ಒಬ್ಬ ಮಿಡಲ್ ಕ್ಲಾಸ್ ಬಡವರು ಹುಡುಗರು ಜೀವನದಲ್ಲಿ ನಡೆಯೋಂಥ ಕಥೆನ ಈ ಥರ ಒಂದು ಎಲ್ಲ ಪ್ಯಾಕೇಜಲ್ಲಿ ಮಾಡಿ ತೋರಿಸಿದ್ವಿ. ಸೊ ಇನ್ನು ನೀವು, ಯಾಕೆಂದರೆ ನಾವು ಪ್ರಮೋಟ್ ಮಾಡ್ತೀವಿ ಫೆಬ್ರವರಿ 14ಕ್ಕೆ ರಾಜು ಜೇಮ್ಸ್ ಬಾಂಡ್ ರಾಜ್ಯಾದ್ಯಂತ ತೆರೆ ಕಾಣುತ್ತೆ. ಸೊ ಇನ್ನು ನೀವು ಸಪೋರ್ಟ್ ಮಾಡಬೇಕು, ಮೂವಿ ಹೇಗಿದೆ ಅಂತ ನೋಡಿ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು. ಸೊ ರಾಜು ಜೇಮ್ಸ್ ಬಾಂಡ್ ಫೆಬ್ರವರಿ 14 ಬರುತ್ತೆ, ದಯವಿಟ್ಟು ಎಲ್ಲರೂ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಸೊ ಗುಲ್ಕನ್ ಅಂತ ಯಾಕೆ ಕರೆದ್ರಿ ನನ್ನ? ಅಲ್ಲ, ಈಗ ಸ್ಯಾಂಡಲ್ವುಡ್ ಅಲ್ಲಿ ದೂತ್ ಪೇಡ ಇದ್ದಾರೆ, ಚಾಕ್ಲೇಟ್ ಬಾಯ್ ಇದ್ದಾರೆ, ಈಗ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ ಇದ್ರು, ಹಾಗೆ ನೀವು ಸ್ಯಾಂಡಲ್ವುಡ್ ಗುಲ್ಕನ್ ಅಂತ ನೋಡಿದ್ರೆ ಗುಲ್ಕನ್ನಿಗೂ ನನಗೂ ಏನು ಅಂತ ಸ್ವೀಟ್ ಬಾಯ್ ಅಂತ, ಸ್ವೀಟ್ ಬಾಯ್ ಫಸ್ಟ್ ರ್ಯಾಂಕ್ ರಾಜು, ಸುಮಾರು ಸ್ವೀಟ್ಗಳಿದೆಯಲ್ಲ, ಅದೇ ಅದ್ರಲ್ಲಿ ಗುಲ್ಕನ್ ನಿಮ್ದೊಂದು. ಗುಲ್ಕನ್ ನೋಡಿ, ಯಾರು ಅಲ್ಲ, ನೀವು ಫಸ್ಟೇ ಹೇಳಿದ್ರಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ, ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಗುಲ್ಕನ್ ಕೊಟ್ಕೊಳಿಸ್ತೀನಿ. ಥ್ಯಾಂಕ್ ಯು. ಎಸ್, ಬನ್ನಿ ಗುರುನಂದನ್. ಈಗ ನೀವು ಬಹಳಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ನೀವು ಮಾಡಿರುವಂತಹ ಬೇರೆ ಸಿನಿಮಾಗಳಿಗೂ ರಾಜು ಜೇಮ್ಸ್ ಬಾಂಡ್ ಸಿನಿಮಾಗೂ ಏನು ವ್ಯತ್ಯಾಸ ಆಯಿತು? ಶೂಟಿಂಗ್ ವೈಸ್ ಆಗಿರ್ಬೋದು, ಎಕ್ಸಿಕ್ಯೂಷನ್ ವೈಸ್ ಆಗಿರಬಹುದು, ನಿಮಗೆ ನೀವು ಕಂಡಂತಹ ಡಿಫ್ರೆನ್ಸಸ್ ಏನು?
ನನಗೆ ಯಾವುದೇ ಚಿತ್ರ ಮಾಡೋತ್ತಿಗೆ ನನಗೆ ನನಗಿಂತನೂ ಚಿತ್ರ ಹೀರೋ, ಕತೆ ಹೀರೋ ಆಗಿರಬೇಕು. ಸೊ ನಾನು ಫಸ್ಟ್ ರ್ಯಾಂಕ್ ರಾಜು ಮಾಡಿದಾಗ ಅದೊಂಥರ ಬೇರೆ ಥರ ಕೊಟ್ಟೆ. ಅವೆಲ್ಲ ಮೀರಿ ಏನಾದರೂ ಮಾಡಬೇಕು ಅಂದಾಗ ಈ ಥಾಟ್ ಸಿಕ್ತು. ಒಂದು ಹಳ್ಳಿ ಮಿಡಲ್ ಕ್ಲಾಸ್ ಬಡವರ ಹುಡುಗನ ಜೀವನದಲ್ಲಿ ನಡೆಯುವಂಥ ಕತೆಗೆ ಇನ್ನೇನೇನೋ ಎಲ್ಲ ಎಲಿಮೆಂಟ್ಸ್ನ ತುಂಬಿ ಒಂದು ಕತೆ ಸ್ಕ್ರೀನ್ ಪ್ಲೇ ಮಾಡ್ಕೊಬಂದರು. ಅದಾದ ತಕ್ಷಣ ಲಂಡನ್ನಲ್ಲಿ ಶೂಟಿಂಗ್ ಮಾಡೋಕ್ಕೆ ತುಂಬ ನಮ್ಮ ಪ್ರೊಡ್ಯೂಸರ್, ಎಲ್ಲದಕ್ಕೂ ಪ್ರೊಡ್ಯೂಸರ್ ಸಪೋರ್ಟ್. ಯಾಕೆಂದರೆ ಕತೆ ನಾನು ಮಾಡಿಸ್ಬೋದು, ಎಲ್ಲ ಮಾಡ್ಬೋದು, ಪ್ರೊಡ್ಯೂಸರ್ ಒಪ್ಪಬೇಕಲ್ಲ. ಲಂಡನಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಫೈಟ್ ಮಾಡೋಣ, 2 ಫೈಟ್ ಮಾಡಿ ಅಂತ ಅವರೇ ಪ್ರೊಡ್ಯೂಸರ್, ಫೈಟ್ ನನ್ನ ಹತ್ರ ಮಾಡಿಸ್ತೀರಾ ಅಂತ, ನೀನು ಮಾಡಬೇಕು ಅಂತ ಹೇಳಿ 1 ಮಂತ್ ನನ್ನ ಹತ್ರ ಟ್ರೈನಿಂಗ್ ಮಾಡಿಸಿ ಫೈಟ್ ಮಾಡಿಸಿದ್ರು. ಆ ಥರ ಒಂದು ಹೊಸ ರಾಜುನ ಬೇರೆ ಥರ ತೋರಿಸಿದ್ರೆ ಅದೆಲ್ಲದಕ್ಕಿಂತ ನಾನು ಅಣ್ಣವರ ದೊಡ್ಡ ಅಭಿಮಾನಿ. ಅಣ್ಣವ್ರಕ್ಕಿಂತ ಅಪ್ಪು ಸರ್ದು ನಾನು ದೊಡ್ಡ ಅಭಿಮಾನಿ. ಅಪ್ಪು ಸರ್ ನನ್ನ ಪ್ರತಿ ವರ್ಷದಿಂದ ಪ್ರತಿ ಟೈಮಲ್ಲಿ ಅವ್ರ ಜೊತೆ ನೋಡಿ ನನ್ನ ಯಾಕೆ ನೋಡಿ ಈ ಫಿಲ್ಮ್ ನೀವೇ ಹೇಳಿದಾಗೆ ಹೆಸರಲ್ಲಿ ಫುಲ್ ಅಣ್ಣವರು ಅಪ್ಪು ಸರ್ ಇಬ್ಬರು ಇದ್ದಾರೆ. ಸೊ ಅವ್ರು ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ ಅಂದ್ಕೊಂಡಿದ್ದೀನಿ. ಅವ್ರ ಆಶೀರ್ವಾದ ನನಗೆ ಬೇಕು. ಸೊ ಅವ್ರನ್ನ ಹೋಲಿಸ್ಕೊಳ್ತಾ ಇಲ್ಲ, ಅವ್ರನ್ನ ಆಶೀರ್ವಾದದಿಂದ ಈ ಪಿಕ್ಚರ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗುಲ್ಕನ್ ಬೆಣ್ಣೆ ಓಕೆ. ಯಾರ್ದಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ನಾವು ಚಿಕ್ಕ ವಯಸ್ಸಿಂದ ಟಾಮ್ ಅಂಡ್ ಜೆರಿ ಶೋನ ನೋಡ್ಕೊಂಡು ಬೆಳೆದಿರೋರು. ಈಗ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ನಮಗೆ ನಿಮ್ಮ ಮತ್ತೆ ರವಿಶಂಕರ್ ಸರ್ ಅದೊಂದು ಕೆಮಿಸ್ಟ್ರಿ ಏನಿದೆ, ಅದೊಂಥರ ಟಾಮ್ ಅಂಡ್ ಜೆರಿ ತರ ಅದೇ ಥರನೇ ಇದೆ. ಸೆಕೆಂಡ್ ಹಾಫಲ್ಲಿ ಫುಲ್ ರವಿಶಂಕರ್ ಸರ್ಗೂ ನನ್ನ ಮಧ್ಯೆ ನಡೆಯುವಂಥ ಒಂದು ಹೇಗಿರುತ್ತೆ ಕಾನ್ವರ್ಸೇಷನ್, ಅದನ್ನೇ ಒಂದು ಚಿತ್ರಕಥೆಯಲ್ಲಿ ಎಂಡ್ ಆಗುತ್ತೆ. ಇನ್ನೇನು ಫುಲ್ ಕತೆ ಹೇಳಕ್ಕೆ ಹೋಗಲ್ಲ. ಸೊ ಟ್ರೈಲರಲ್ಲೆಲ್ಲ ತೋರಿಸಿದ್ದೀವಿ. ಸೊ 14th ಫೆಬ್ರವರಿ ರಾಜು ಜೇಮ್ಸ್ ಬಾಂಡ್ ತೆರೆ ಮೇಲೆ ಬರ್ತಾ ಇದೆ. ಎಲ್ಲ ನೋಡಿ, ಮತ್ತು ಹಿಂದೆ ಹೇಗೆ ನಂಗೆ ಸಪೋರ್ಟ್ ಮಾಡಿದ್ರಿ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ಒಂದೇ ಒಂದು ರಿಕ್ವೆಸ್ಟ್, ಪಂಚ್ ಡೈಲಾಗ್ನ ಇಲ್ಲಿ ನಮ್ಮ ಸ್ಟೇಜ್ ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದೇ ಒಂದು ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವುದಾದ್ರು? ನಾನು ಇನ್ನೂ ಫಸ್ಟ್ ರ್ಯಾಂಕ್ ರಾಜು ಅಂದ್ಕೊಂಡಿದ್ಯಾ? ಮೈ ನೇಮ್ ಇಸ್ ಬಾಂಡ್, ರಾಜು ಜೇಮ್ಸ್ ಬಾಂಡ್. ಲವ್ಲಿ, ಥ್ಯಾಂಕ್ ಯು. ಲವ್ಲಿ ಲವ್ಲಿ. ರಾಜ್, ಮೈ ನೇಮ್ ಇಸ್ ರಾಜ್, ಗುಲ್ಕನ್ ರಾಜ್. ಎಲ್ರಿಗೂ ನಮಸ್ಕಾರ. ಸಾರಿ, ನನ್ನ ಥ್ರೋಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಐ ಆಮ್ ಜಸ್ಟ್ ನಾಟ್ ವೆಲ್. ಎಲ್ಲ ಮೀಡಿಯಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು. ನಮ್ಮ ಟ್ರೇಲರ್ ಲಾಂಚಿಗೆ ಬಂದಿದ್ದಕ್ಕೆ ಮುರಳಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲೇ ಸಿನಿಮಾ ರಾಜು ಜೇಮ್ಸ್ ಬಾಂಡ್ 14th ಫೆಬ್ರವರಿಗೆ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿಗಿದೆ ನನಗೆ. ಐ ಆಮ್ ವೆರಿ ಎಕ್ಸೈಟೆಡ್. ನನ್ನ ಪ್ರೊಡ್ಯೂಸರ್ಸ್ ಇಬ್ಬರು ಆಗಿರಲಿ ತುಂಬ ನನಗೆ ಸಪೋರ್ಟ್ ಕೊಟ್ಟು ಮಾಡಮ್ಮ ನೀನು ಮಾಡ್ತೀಯಾ ಅಂತಂತಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ಕಿರಣ್ ಸರ್, ಅಫ್ಕೋರ್ಸ್ ದೀಪಕ್ ಸರ್. ನಿಮ್ದು ಹೆಂಗೆ ಮರೆಯೋದು, ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ. ದೀಪಕ್ ಸರ್ ಈಸ್ ದ ಮೇನ್ ಲೀಡ್ ನಮಗೆ. ಹೆಂಗೆ ನನಗೆ ನನ್ನ ಕ್ಯಾರೆಕ್ಟರ್ ತಿಳಿಸೋದಾಗಲಿ ಅಥವಾ ಅದನ್ನು ಅಭಿನಯಿಸೋದಾಗಲಿ ಅದನ್ನು ಹೆಂಗೆ ಹೇಳ್ಕೊಟ್ಟಿದ್ದಂತಂದರೆ ಅವರಿಗೆ ಅದೆಲ್ಲ ಕ್ರೆಡಿಟ್ ಅವರಿಗೆ ನಾನು ಕೊಡೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎವ್ರಿ ಒನ್, ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂತಂತಂದರೆ ಐ ಆಮ್ ಪ್ಲೇಯಿಂಗ್ ಅ ಟೀಚರ್ಸ್ ರೋಲ್. ಸೊ ನನಗೆ ಅದು ಏನಕ್ಕೆ ತುಂಬ ಹತ್ತಿರ ಅಂತಂತಂದರೆ ನಮ್ಮಮ್ಮ ಟೀಚರ್ ಇರೋದ್ರಿಂದ ನನಗದು ಆ್ಯಕ್ಟ್ ಮಾಡೋಕ್ಕೆ ತುಂಬ ನನಗೆ ವೆರಿ ಎಕ್ಸೈಟೆಡ್ ಆ್ಯಂಡ್ ಖುಷಿ ನನಗೆ ಅದು. ಎಸ್. ಎನಿಥಿಂಗ್ ಎಲ್ಸ್? ಎನಿ ಕ್ವೆಶ್ಚನ್? ಯಾರ್ದಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಯಾರಾದ್ರೂ ಟೈಟಲ್ ಇಡಬಹುದು ಇವ್ರಿಗೆ. ನಾನು ಗುರುನಂದನ್ ಮೃದುಲಾ. ಓಕೆ, ನೀವು ಟೀಚರ್ ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಸ್ಕೂಲ್ ಓದ್ತಿರುವಾಗ ನೀವು ಯಾವ ಟೀಚರ್ ಕೈಲಿ ಜಾಸ್ತಿ ಬೈಸ್ಕೋತಾ ಇದ್ರಿ? ನಮ್ಮಮ್ಮ. ಅಮ್ಮ, ಸರಿ. ಸ್ಕೂಲಲ್ಲಿ ಯಾವ ಸಬ್ಜೆಕ್ಟ್ ಟೀಚರ್ ಹತ್ರ? ಸೈನ್ಸ್, ಆಫ್ ಕೋರ್ಸ್. ಸೈನ್ಸ್ ಅಲ್ಲಿ ವೀಕ್ ಇದ್ರ? ಹೊಡ್ತಾನು ತಿಂದಿದ್ದೀನಿ ಆ್ಯಕ್ಚುಲಿ. ಕೈ ಮಿಸ್ ಕಸ್ತೂರಿ ನೀವು ನೋಡ್ತಾ ಇದ್ರೆ ಅವ್ರು ತುಂಬ ಎಕ್ಸೈಟ್. ಶಿ ಲವ್ಸ್ ಮೀ. ಅವ್ರು ಇವಾಗ ನನಗೆ ಮೀಟ್ ಆದಾಗ ಕೇಳ್ತಾ ಇರ್ತಾರೆ, ನಾನು ಸಾರಿ ಅಂತಂತಂದು ಹೇಳ್ತಾ ಇರ್ತಾರೆ ನಾನು ಹೊಡೆದಿದ್ದಕ್ಕೆ ಅಂತಂತಂದು. ಬಟ್ ಅಫ್ಕೋರ್ಸ್ ಅವರು ಆ ಥರ ಕಲಿಸಿದ್ದಕ್ಕೆ ನಾವು ಈ ಥರ ಬೆಳೆದು ಕಾಲ್ ಮೇಲೆ ಕಾಲು ನಿಂತ್ಕೊಂಡಿರೋದು ಅಂತಂತಂದು ಹೇಳ್ಬೋದು. ಥ್ಯಾಂಕ್ ಯು ಮಿಸ್ ಕಸ್ತೂರಿ ಹೊಡೆದಿದ್ದಕ್ಕೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊದಲನೇ ಹೆಜ್ಜೆನ ಇಟ್ಟಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ನಿಮಗೆ ಮೃದುಲಾ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಫಲ್ಲಿ ನಾವು ಮಾಡಬೇಕು ಧರ್ಮ ಕರ್ಮ. ಈಗ ರಾಜು ಜೇಮ್ಸ್ ಬಾಂಡ್ ಸಿನಿಮಾದ ಪ್ರೊಡ್ಯೂಸರ್ ಮಂಜುನಾಥ್ ವಿಶ್ವಕರ್ಮ ಒಂದೆರಡು ಮಾತುಗಳನ್ನ ಆಡಬೇಕು ಸರ್, ಪ್ಲೀಸ್. ಇನ್ಯಾವ ಟೈಟಲು ಇಲ್ಲ, ದಯವಿಟ್ಟು ಬಿಟ್ಬಿಡಿ. ಅವ್ರು ಯಾರೋ ಇವ್ರದ್ದು ಬಂದ್ಬಿಟ್ಟಿದೆ. ಅವ್ರಿಗೆ ಯಾರೋ ಹೊಡಿತಾರ, ನವಾಜ್ ಅವ್ರು ಬಂದ್ಬಿಟ್ಟಿದೆ. ನವಾಜ್ದು
ಅದೇ ನವಾಜ್ ರೇ ಸುಮ್ಮನೆ ಆಮೇಲೆ ನವಾಜ್ ಏನೋ ಅಂದ್ಬಿಟ್ಟು ನಮ್ಮ ಸಿನಿಮಾಗೆ. ಓಕೆ, ಎಲ್ಲರಿಗೂ ತುಂಬ ಧನ್ಯವಾದಗಳು ಇವೆಂಟಿಗೆ ಬಂದಿದ್ದಕ್ಕೆ. ಫಸ್ಟು ನಾನು ನಮ್ಮ ಶ್ರೀಮುರಳಿ, ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಮಂಜುನಾಥ್ ಸರು ಈಸ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರ್ XDC ಆ್ಯಂಡ್ ಕರೆಂಟ್ ಸರ್ವೆ ಕಮಿಷನರು. ಸರ್ ಥ್ಯಾಂಕ್ ಯು ಸರ್. ಲೇಟಾಗಿ ಬಂದರು, ಆದರೆ ಅವ್ರ ಸರ್ಕಾರ ಕಾರ್ಯನಿರ್ವಹಿಸಬೇಕಾಗ್ತದೆ. ಸೊ ಬಟ್ ಈಸ್ ದೇರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂಜಯ್ ದಾನ ಅವರು ಇಂಡಸ್ಟ್ರಿಯಲಿಸ್ಟು ಬೆಂಗಳೂರು, ಥ್ಯಾಂಕ್ ಯು ಸರ್. ಅರವಿಂದ್, ಇನ್ಸ್ಪ್ರಾ ಬಿಲ್ಡರ್ಸ್ MD, ಆ್ಯಂಡ್ ನಮ್ಮ ಮಂಜುನಾಥ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ, ಅವ್ರ ತಾಯಿ, ನನ್ನ ಫ್ರೆಂಡ್ಸ್ ಮುಖೇಶ್, ಆಮೇಲೆ ತುಂಬ ಜನ ಬಂದಿರ, ಯಾರ ಹೆಸರು ಮಾಡ್ತಾರೆ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಫ್ರೆಂಡ್ ಶಶಿ ಬಂದಿದ್ದಾನೆ, ಆಮೇಲೆ ನಮ್ಮ ಮಾವ ಬಂದಿದ್ದಾರೆ, ಆಮೇಲೆ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಸಿನಿಮಾ ಟ್ರೈಲರ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸಿನಿಮಾ ನೀವೇನಾದರೂ ಟ್ರೈಲರ್ ಇಷ್ಟಪಟ್ಟಿದ್ರೆ, ಚೆನ್ನಾಗಿದ್ದರೆ, ಅದ್ರದ್ದು ಕ್ರೆಡಿಟ್ ಶುಡ್ ಗೋ ಟು ಡೈರೆಕ್ಟರ್ ದೀಪಕ್ ಆ್ಯಸ್ ವೆಲ್ ಆಸ್ ಮಂಜು. ಯಾಕೆ ಯಾವಾಗಲೂ ಹೇಳ್ತೀನಿ ಅಂತಂದರೆ, ಈಕ್ವಲ್ ಆಗಿ ನಾನು ಫೀಲ್ಡಲ್ಲಿ ಇರ್ತಿದ್ದೆ. ಸೊ ಸಿನಿಮಾ ಶೂಟಿಂಗ್ ನೋಡ್ಕೊಳ್ಳೋದು, ಸಿನಿಮಾ ಶೂಟಿಂಗ್ಸು, ಸ್ಕೆಡ್ಯೂಲ್ಸು, ಆರ್ಟಿಸ್ಟ್ ಕೋಆರ್ಡಿನೇಷನ್ಸ್ ಎಲ್ಲ, ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಈ ಟ್ರೈಲರ್ನ ಕಟ್ ಮಾಡಿ ಎಡಿಟ್ ಮಾಡಿದಾಗ ಏನು ದೀಪಕ್ ಆ್ಯಂಡ್ ಮಂಜು ಇಬ್ಬರು ಕೂತ್ಕೊಂಡು ಎಡಿಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಎಂಟೈರ್ ಸಿನಿಮಾನು ಇವರಿಬ್ಬರು ಕೂತ್ಕೊಂಡು ಎಡಿಟ್ ಮಾಡಿದ್ರು, ಶಾರ್ಪ್ ಆ್ಯಂಡ್ ಕ್ರಿಸ್ಪ್ ಆಗಿ ಬರ್ಬೇಕಂತ. ಸೊ ದ ಎಂಟೈರ್ ಕ್ರೆಡಿಟ್ ಶುಡ್ ಡೆಫಿನೆಟ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್, ಕ್ಯಾಪ್ಟನ್ ಆಫ್ ದ ಮೂವಿ ದೀಪಕ್ ಅವ್ರಿಗೆ. ಪ್ಲಸ್ ಪ್ರೊಡ್ಯೂಸರ್ ಅನ್ನೋದನ್ನು ಬಿಟ್ಟು ಕೂತ್ಕೊಂಡು ನಮ್ಮ ಸಿನಿಮಾ ಒಂದು ಅಂದರೆ ಇವಾಗ ನಮಗೆ ಆ ಕ್ಯೂರಿಯಾಸಿಟಿ, ಈಗ ನನಗೆ ಬರೋದಿಲ್ಲ ಮಾಡೋದಕ್ಕೆ ಎಡಿಟಿಂಗು, ಬಟ್ ಸ್ಟಿಲ್ ಮಂಜುಗೆ ಗೊತ್ತಿಲ್ಲದೇ ಇದ್ರೂ ಈ ಲರ್ನ್ಟ್ ಆ್ಯಂಡ್ ಇವಾಗ ಸಿಟ್ಟಿಂಗ್ ವಿತ್ ಅ ಡೈರೆಕ್ಟರ್ ಆ್ಯಂಡ್ ಇವಾಸ್ ಗೈಡ್ ಮಾಡ್ತಾಯಿದ್ರು ಹೇಗೆ ಮಾಡಬೇಕೇನು ಅಂತ. ಅದರ ರಿಸಲ್ಟ್ ಬಂದು ಇವತ್ತು ನೀವು ನೋಡೋ ಟ್ರೈಲರು. ಸೊ ಒಂದು ಆನೆಸ್ಟ್ ಒಪಿನಿಯನಾಗಿ ಕೇಳ್ತೀನಿ, ಇಲ್ಲಿದ್ದೀರಾ ಅಂತ ಹೇಳ್ಬೇಡಿ, ಟ್ರೈಲರ್ ನಿಮಗೆಲ್ಲ ಇಷ್ಟ ಆಯಿತಾ? ಯಾರು ಏನು ಹೇಳ್ತಾನೆ ಇಲ್ಲ, ನೀವು ಹೇಳ ಎಸ್ ಅಂತ ಹೇಳ್ತೀರ, ಇಲ್ಲಿ ಹೇಳಬೇಕು. ಚೆನ್ನಾಗಿತ್ತಾ? ಮೀಡಿಯಾದವರೆಲ್ಲ ನಿಮಗೆಲ್ಲ ಇಷ್ಟ ಆಯ್ತಾ ಸರ್? ನೀವುಗಳೇ ಮುಖ್ಯ. ಸೊ ನೀವುಗಳು ಹೇಗೆ ಜನಗಳಿಗೆ ತಲುಪಿಸ್ತೀರಾ, ಅದು ಹಾಗೆ ಜನಗಳ ಹತ್ರ ಹೋಗಿ ಫೆಬ್ರವರಿ 14 ಅದು ಜನಗಳು ವಾಪಸ್ ನಮ್ಮ ಥಿಯೇಟ್ರಿಗೆ ಬರೋಂಗಾಗುತ್ತೆ. ಸೊ ದಯವಿಟ್ಟು ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಸರ್. ನೀವು ಪಾಪ ಶುಕ್ರವಾರ, ಇವತ್ತು 5 ಸಿನಿಮಾ ರಿಲೀಸು. ನನಗೆ ಎಷ್ಟು ಸರ್ ನೋಡೋದಾ, 9 ಸಿನಿಮಾ ರಿಲೀಸು. ಇವಾಗ ಏನು ಮಾಡ್ಬೇಕು ಸರ್ ಅದಕ್ಕೆ? ಇವಾಗ ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಹೇಳಿದ್ದೀನಿ. ಅಯ್ಯೋ ಥ್ಯಾಂಕ್ ಯು, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟಲ್ಲ ಸರ್. ಏನಿಲ್ಲ ಸರ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ಏನು ಮಾಡೋಕ್ಕಾಗ್ತದೆ, ನಾವು ಒಂದು ದಿನ ಒಂದು ಟೈಮು ಈ ಟೈಮಲ್ಲಿ ಮಾಡಬೇಕು ಅಂತ ಒಂದು ಆಸೆ ಪಟ್ವಿ. ಮಧ್ಯಾಹ್ನ ಮಾಡ್ಬೇಕಂತಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮಂಜು ತಂಗಿ ಮನೆ ಗೃಹ ಪ್ರವೇಶ, ಪಾಪ ನಾವುಗಳು ಯಾರು ಸ್ಟಾಫ್ ಹೋಗೋಕ್ಕಾಗಲಿಲ್ಲ, ಅವರು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದಾಯಿತು. ಸೊ ಥ್ಯಾಂಕ್ ಯು, ನೀವೆಲ್ಲ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಯಿತಾ. ಥ್ಯಾಂಕ್ಸ್ ಒಂದೇ ಅಲ್ಲ, ಖಂಡಿತವಾಗ್ಲೂ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಅಂತ ಹೇಳ್ತಿದ್ವಿ. ಏನಾದರೂ ಕ್ವಶನ್ ಇದೆಯಾ? ಮಂಜು ಮಾತಾಡ್ತಾನೆ, ನೀವು ಮಾತಾಡಿ. ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಅದೇ ಎಲ್ರಿಗೂ ಮೀಡಿಯಾದವರಿಗೆ ತುಂಬ ಥ್ಯಾಂಕ್ಸು. ನೀವಿಬ್ಬರು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರ ಫ್ರಂಟಲ್ಲಿ. ಹಾಗೆಯೇ ಬ್ಯಾಕಲ್ಲಿ ನೋಡಿದ್ರೆ ಪಾಪ ಅಷ್ಟೊತ್ತು ನಿಂತ್ಕೊಂಡು ಅವರು ವೀಡಿಯೋ ಕವರೇಜ್ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ನೋಡಿದ್ರೆ ಅನಿಸುತ್ತೆ ಎಷ್ಟು ಕಷ್ಟಪಡ್ತಾ ಇದ್ದೀರಾ, ಆಮೇಲೆ ಜನರಿಗೆ ತಲುಪ್ಸೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಆ್ಯಸ್ ಎ ಪ್ರೊಡ್ಯೂಸರ್ಸ್ ನಾವು ಮೂವಿ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಮಾಡಿದ್ದೀವಿ ಅಂತ ನಮಗೆ ಅನಿಸಿದೆ. ಬಟ್ ನೀವು ನೋಡಿದ್ದೀರಾ, ನೀವು ಹೇಳ್ತಾ ಇದ್ದೀರಾ ಈಗ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಅಂದರೆ ಟ್ರೈಲರ್ ಏನು ನೋಡಿದ್ದೀರಾ, ಸಾಂಗ್ಸ್ ನೋಡಿದ್ದೀರಾ, ಅಷ್ಟು ಖುಷಿ ಆಗುತ್ತೆ. ಸೊ ಹಾಗೆಯೇ ಮೂವಿನೂ ಚೆನ್ನಾಗಿ ಮಾಡಲಿ ಅಂತ ಅಂದ್ಬಿಟ್ಟೆ ನಮ್ಮದೊಂದು ಉದ್ದೇಶ ಇದೆ. ಆದ್ರೇ ಮತ್ತು ಇನ್ನೇನಾದರೂ ಮುಂದೆ ಮಾಡ್ಬೋದು ನಾವು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ತುಂಬ ಟ್ರೈ ಮಾಡಿದ್ವಿ. ಡನ್ ಅವರ್ ಬೆಸ್ಟು ಎಂಟರ್ಟೈನ್ ಮಾಡಲಿಕ್ಕೆ, ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀವಿ. ಸೊ ಪ್ಲೀಸ್ ಎಲ್ಲ ಬಂದು ಗುರುಗೆ ಮೃದುಲಾಗೆ ಇಬ್ರಿಗೂ ಸಪೋರ್ಟ್ ಮಾಡಿ. ಗುರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾನೆ. ಆ್ಯಕ್ಚುಲಿ ಈ ಥರ ಇರಲಿಲ್ಲ, ಡ್ಯಾನ್ಸ್ ಮಾಡೋದಾಗಲಿ ಫೈಟ್ ಮಾಡೋದಾಗಲಿ. ಸೊ ಆಮೇಲೆ ಆ ಚಳಿಯಲ್ಲಿ ಇವರಿಬ್ಬರು ಆ್ಯಕ್ಟಿಂಗ್ ಮಾಡೋದಂತ ಪರ್ಫಾರ್ಮೆನ್ಸ್ ಮಾಡೋದು ಇಟ್ಸ್ ನಾಟ್ ಈಸಿ. ನಾವು ಹಿಂದ್ಗಡೆ ನಿಂತ್ಕೊಂಡಿರ್ಬೋದು, ಬಟ್ ದೇ ಡನ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಅವರಿಗೆ ಅದು ಬೆಲೆ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆ್ಯಂಡ್ ಐ ರಿಕ್ವೆಸ್ಟ್ ದಟ್
ಅದಲ್ಲದೆ ಶ್ರೀ ಮುರಳಿ ಅವ್ರು ಬಂದು ಹೋಗಿದ್ದಕ್ಕೆ ತುಂಬ ಖುಷಿ ಆಯಿತು. ಈಸ್ ಮೈ ಜಿಮ್ ಪಾರ್ಟ್ನರ್, ಇಬ್ಬರು ನಾವು ಒಟ್ಟಿಗೆ ಜಿಮ್ ಮಾಡ್ತಾಯಿದ್ವಿ. ಸೊ ಐ ಹಾರ್ಟ್ಫುಲಿ ಥ್ಯಾಂಕ್ ಹಿಮ್ ಆ್ಯಂಡ್ ಆಲ್ಸೋ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್ ಮೂವೀಸು. ಅವರು ಒಂದು ನಮ್ಮ ಇಂಡಸ್ಟ್ರಿಗೆ ದೊಡ್ಡದಾಗಿ ಬೆಳೀಲಿ ಅಂತ ಅಂದ್ಬಿಟ್ಟು ನಾನು ಅವರಿಗೆ ಆಶಿಸ್ತೀನಿ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಹಿಮ್. ಸೊ ಥ್ಯಾಂಕ್ಸ್ ಫಾರ್ ಎವ್ರಿಬಡಿ. ಇಲ್ಲಿ ನಮ್ಮ ಊರಿಂದೆಲ್ಲ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ಎಲ್ಲರೂ ಬಂದಿದ್ದಾರೆ, ನಮ್ಮ ಚಿಕ್ಕಪ್ಪ ಮತ್ತು ಎಲ್ಲರೂ ಬಂದಿದ್ದಾರೆ ಊರಿಂದ. ಹಾಗೆಯೇ ನಮ್ಮ ಚಿಕ್ಕಮ್ಮವ್ರು ಬಂದು ಇಲ್ಲೆಲ್ಲ ದೇ ಸಪೋರ್ಟೆಡ್ ಮೀ. ಐ ಥಿಂಕ್ ದೇರ್ ಎಲ್ಲರದ್ದು ಆಶೀರ್ವಾದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಓಕೆ 14th ಸಿನಿಮಾಗಳು ಬರ್ತಾ ಇದ್ದಾವೆ ಗೊತ್ತಿದೆ. ಸೊ ನಾವು ನಮ್ಮ ಸಿನಿಮಾನ ಸತ್ಯ ಪಿಕ್ಚರ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ನಾವು ಅವಾಗಲೇ ಸರ್ಟನ್ ಥಿಯೇಟರ್ಸ್ಗಳನ್ನ ಅಪ್ರೋಚ್ ಮಾಡಿದ್ದೀವಿ. ನಮ್ಮ ಡಿಸ್ಟ್ರಿಬ್ಯೂಟರ್ಸು ನಮಗೆ ಒಳ್ಳೆ ಥಿಯೇಟರ್ಸ್ ಕೊಡಿಸ್ತೀನಿ ಅಂತ ಅಶ್ಯೂರ್ ಮಾಡಿದ್ದಾರೆ. ಆದ್ದರಿಂದ ಇವಾಗ ಏನಾಗ್ತದೆ ಅಂದರೆ, ಇವಾಗ ಎಲ್ಲ ಸಿನಿಮಾಗಳಿಗೂ ಎಲ್ಲ ಥಿಯೇಟರ್ಗಳು ಸಿಗೋದು ತುಂಬ ಕಷ್ಟ. ಸೊ ಚೆನ್ನಾಗಿರೋ ಸಿನಿಮಾಗಳಿಗೆ ಥಿಯೇಟ್ರ್ಗಳು ಸಿಗಲಿ, ಚೆನ್ನಾಗಿರೋ ಸಿನಿಮಾಗಳು ಓಡಲಿ, ಚೆನ್ನಾಗಿರೋ ಕನ್ನಡ ಸಿನಿಮಾಗಳಿಗೆ ಜನ ಬರಲಿ. ಸೊ ಯಾಕಂದರೆ ಒಂದು ಸಿನಿಮಾ ನಿಂತ್ಕೊಂಡ್ರೆ ನಾಳೆ ಅದೇ ಒಂದು ಸಿನಿಮಾ ಪ್ರೊಡ್ಯೂಸರು 5 ಸಿನಿಮಾ ಮಾಡ್ತಾರೆ, 5-6 ಒಂದಿಷ್ಟು ಸಿನಿಮಾ ಜನಗಳಿಗೆ ಕೆಲಸ ಸಿಗುತ್ತೆ. ಸೊ ಒಂದು ಒಳ್ಳೆ ಡೀಸೆಂಟ್ ಅನ್ನೋದಕ್ಕಿಂತ ಒಂದು ಒಳ್ಳೆ ರಿಲೀಸ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ರಿಲೀಸ್ ಮಾಡ್ತೀವಿ. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇದ್ದಾರೆ, ದರ್ಶನ್ ಮತ್ತು ಅಲ್ಲಿ ಕೂತಿದ್ದಾರೆ ನೋಡಿ, ಅಲ್ಲಿ ಮಹಾರಾಜರ ಥರ ಅಲ್ಲಿ ನಾಯ್ಡು ಅಂತ ಬರ. ಸೊ ದರ್ಶನ್ ಬರಪ್ಪ. ಸೊ ಇವರು ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗಳ ಜೊತೆ. ಸೊ ಆದ್ದರಿಂದ ಒಳ್ಳೆ ಥಿಯೇಟರ್ಸು ಸಿಗೋದ್ರಲ್ಲಿ ನಮಗೆ ಡೌಟ್ ಇಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ, ಕಾಮಿಡಿ ಜಾನರು. ಈ ರೀಸೆಂಟ್ ಡೇಸಲ್ಲಿ ಯಾವುದೂ ಕಾಮಿಡಿ ಸಿನಿಮಾಗಳು ಬಂದಿಲ್ಲ. ಸೊ ಇವಾಗ ಎಲ್ಲರೂ ಏನು ಹೇಳ್ತಾರೆ ಅಂದರೆ ನಮ್ಮ ಸಿನಿಮಾ ನಮಗೆ ದೊಡ್ಡದು ಅಂತಲೇ ಹೇಳೋದು. ಸೊ ನಾನೇನು ಹೇಳ್ತೀನಿ ಅಂತಂದರೆ, ನಮ್ಮ ಸಿನಿಮಾ ಕಾಮಿಡಿ ಸಿನಿಮಾ ದೊಡ್ಡದು, ವೆರಿ ಹೇಳ್ತೀನಲ್ಲ ಸರ್. ಈ ಸ್ಟಾರ್ ಕಾಸ್ಟ್ ಅಸೆಂಬ್ಲಿಯನ್ಸು ಇವಾಗ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ನಾವಂತೂ ಖುಷಿ ಪಡ್ತೀವಿ. ತುಂಬ ದೊಡ್ಡ ತಾರಾ ಬಳಗ, ಚಿಕ್ಕಣ್ಣ ಅವರು, ಸಾಧು ಕೋಕಿಲ ಅವರು, ಅಚ್ಯುತ್ ಸರ್ ಅವರು, ರವಿಶಂಕರ್ ಅವರು, ತಬ್ಲಾ ನಾನಿ ಅವರು, ವಿಜಯ್ ಚಂಡೂರವರು, ಇನ್ಯಾರು ಸರ್ ಬೇಕು? ಸೊ ಎಲ್ಲ ದೊಡ್ಡ ಸಪೋರ್ಟಿಂಗ್ ಕಾಸ್ಟ್ ಇರೋವಂಥ ಸಿನಿಮಾ. ಸಾಂಗ್ಗಳು ಅವಾಗಲೇ ಹಿಟ್ ಆಗಿದೆ. ಸಂಜಿತ್ ಹೆಗಡೆ ಅವ್ರು ಹಾಡು ಹೇಳಿದ್ದಾರೆ, ಚಂದನ್ ಶೆಟ್ಟಿ ಅವ್ರು ಹಾಡು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗು ರಿಲೀಸ್ ವೀಕಲ್ಲಿ ರಿಲೀಸ್ ಮಾಡ್ತೀವಿ. ಅದನ್ನು ಯಾರು ಹೇಳಿರೋದು? ಎಮ್ ಮಾನ್ಸಿ ಅಂತ ರಂಗಸ್ಥಳ ಸಾಂಗ್ ಹೇಳಿದ್ರಲ್ಲ ಅವರು. ಆಮೇಲೆ ಆಂಥೋನಿ ದಾಸನ್ ಹಾಡು ಹೇಳಿರೋದು ನೀವೆಲ್ಲ ಅವಾಗಲೇ ಕೇಳಿದ್ದೀರ. ಸೊ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸಿನಿಮಾ. ಸೊ ಒಳ್ಳೆ ವಿಜುವಲ್ ಟ್ರೀಟ್ ಇದೆ, ಕಾಮಿಡಿ ಇದೆ. ಸಿನಿಮಾ ಇವಾಗ ಜನಕ್ಕೆ ಬರೋದು ಏನಕ್ಕೆ? ಒಳ್ಳೆ ಚೆನ್ನಾಗಿ ಸಿನಿಮಾ ನೋಡಿಕೊಂಡು ಇಟ್ಸ್ ಒನ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಗೆಟ್ ಟುಗೆದರ್, ಒಂದು ಫ್ಯಾಮಿಲಿ ಎಲ್ಲ ನೋಡಿಕೊಂಡು ಆ ಥರ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ನನ್ನ ಭಾವನೆ, ನನ್ನ ಅನಿಸಿಕೆ. ಆ್ಯಂಡ್ ನಾನು ಸಿನಿಮಾನ ಒಂದು 25 ಸರಿ ನೋಡಿದ್ದೀನಿ ನಾನಂತೂ. ಸೊ ಎಲ್ಲೂ ನನಗಂತೂ ಬೇಜಾರಾಗಿಲ್ಲ. ಸೊ ಹೇಳ್ತಾರೆ ಏನಾದ್ರು ಎತ್ತೋರಿಗೆ ಹೆಗಣ ಮುತ್ತು ಅನ್ನಂಗೆ, ಬಟ್ ಸ್ಟಿಲ್ ನನಗೆ ತುಂಬ ಚೆನ್ನಾಗಿತ್ತು ಸಿನಿಮಾ. ನೀವುಗಳೆಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಎನಿ ಮೋರ್ ಕ್ವೆಶನ್ ಸರ್? ಏನು ಸರ್ ನಿಮ್ಗೆ ಸಿನಿಮಾನ 13th ನೈಟ್ ಸರ್ ಸಿನಿಮಾನ ಅಂತೇಳಿ ಸರ್, 14th ಇಟ್ಕೋಬೇಡಿ, 13th ಅಲ್ಲ ಸರ್, ಸಿನಿಮಾ ಅಂತ ನೋಡ ಚೆನ್ನಾಗಿ ಫಿಲ್ಲರ್ ಹಾಕಿದ್ರು, ಜೋಕ್ ಸಪಾಟ್ ಅಲ್ಲ ಸರ್. ಅಯ್ಯೋ ನಿಮ್ಗಳ ಹತ್ರ ಮಾತಾಡೋಕ್ಕಾಗತ್ತೆ ಸರ್? ಸರ್ ಹೌದಾ, ಅದೇ ಹೇಳಿದ್ದು. ಇಲ್ಲ ಸರ್, ಓವರ್ಸೀಸ್ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ತುಂಬ ಸಿನಿಮಾಗಳು ಮಾಡಿದ್ದೀನಿ. ಸುಮಾರು 45 ಸಿನಿಮಾ ಓವರ್ಸೀಸಲ್ಲಿ. ಸೊ ಓವರ್ಸೀಸ್ ರಿಲೀಸ್ ಮಾಡ್ತಾಯಿದ್ದೀನಿ ಸರ್, ಎಲ್ಲ ಆಲ್ ದ ಕಂಟ್ರಿ, ಯುನೈಟೆಡ್ ಸ್ಟೇಟ್ಸು, ಕ್ಯಾನಡಾ, UK, ಯುರೋಪ್, ಆಸ್ಟ್ರೇಲಿಯಾ, ಸಿಂಗಪೂರ್, UAE ಎಲ್ಲ ವಿ ಹ್ಯಾವ್ ಪ್ಲ್ಯಾನ್ ಸೇಮ್ ಟೈಮ್ 14th or 15th ಸೇಮ್. ಹೊರ ರಾಜ್ಯಗಳಲ್ಲಿ ಇಲ್ಲ ಸರ್, ಟ್ರೈ ಮಾಡಿಲ್ಲ. ಸೊ ಹಿಂದಿಯಲ್ಲಿ ಮಾಡ್ತಾಯಿದ್ದೀವಿ, ಎಸ್. ಯಾಕೆಂದರೆ ಹಿಂದಿ ಫುಲ್ ಕೋಆರ್ಡಿನೇಟರ್ ನಮ್ಮ ಮಂಜುನಾಥ್ ಮಾಡ್ತಿದ್ದಾರೆ, ನಾವು 3 ಜನ ಕರ್ನಾಟಕದ ಮಾಡ್ತಾಯಿದ್ದೀವಿ. ಸೊ ಆದ್ದರಿಂದ ಆಯಿತು, ನಿನಗೆ ಹಿಂದಿನೇ ಬರಲ್ವಲ್ಲ? ಸೊ ಫುಲ್ ಹಿಂದಿಯಲ್ಲಿ ಸೈಮಲ್ಟೇನಿಯಸ್ ಆಗಿ ಡಬ್ ಮಾಡಿದ್ದೀವಿ. ಸೊ ವಿ ಆರ್ ರಿಲೀಸಿಂಗ್ ಇಟ್ ಇನ್ ಹಿಂದಿ, ನಾರ್ತ್ ಇಂಡಿಯಾ.
ಬೇರೆ ತೆಲುಗು ತಮಿಳೆಲ್ಲ ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ಸರ್. ಎನಿ ಕ್ವಶನ್ಸ್? ಗ್ರೂಪ್ ಫೋಟೋಗೆ ಎಲ್ರು ಏನು ಸರ್? ತೋರಿಸೋಣ ಸರ್, ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮ ಸುಧೀಂದ್ರ ಅವ್ರಿಗೆ ಹೇಳ್ತೀನಿ. ಸರ್ ತುಂಬ ಥ್ಯಾಂಕ್ಸ್ ಸರ್, ತುಂಬ ಒಳ್ಳೆ ಕೆಲಸ, ತುಂಬಾ ಸಪೋರ್ಟ್ ಮಾಡ್ತೀರಾ ಸರ್. ಏನು ಗೊತ್ತಾ ಸರ್, ನೀವುಗಳೇ ಸರ್ ಸಿನಿಮಾ ಜೀವಾಳ. ಪಿ ಆರ್ ಒಗಳಿದ್ದೀರಲ್ಲ, ನೀವೇನೇ ಸರ್. ಇಟ್ ಇಸ್ ನಾಟ್ ಜಸ್ಟ್ ಯು ಅಂತ ಹೇಳ್ತೀನಿ, ಎಲ್ಲ ಪಿ ಆರ್ ಒಗಳಿಗೆ ಹೇಳ್ತಾ ಇದ್ದೀನಿ, ನೀವೇನೇ ಸರ್ ಜೀವಾಳ. ಇವತ್ತು ಸಿನಿಮಾನ ಭಾಳ ಶ್ರದ್ಧೆಯಿಂದ ಮೀಡಿಯಾಗಳು ತಲುಪಿಸಿ, ಮೀಡಿಯಾಯಿಂದ ಜನಗಳಿಗೆ ತಲುಪಿಸೋದಕ್ಕೆ ನೀವುಗಳೇ ಸರ್. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಗ್ರೂಪ್ ಪಿಕ್ಚರ್ ಪ್ಲೀಸ್. ಫೋಟೋ ಪ್ಲೀಸ್.